SK ಸೂಪರ್ TMT, ದ ಲಾಂಗ್ ಲೈಫ್ TMT. ಇರಾನ್ ಮೇಲೆ ಇಸ್ರೇಲ್ ನಿರಂತರ ದಾಳಿ ನಡೆಸ್ತಾ ಇದ್ದು ಮತ್ತೊಂದು ರಣಭೀಕರ ದಾಳಿಯನ್ನ ನಡೆಸಿದೆ. ಈ ಮೂಲಕ ಖಮೇನಿ ಆಪ್ತ ಅಲಿ ಲಾರಿಜಾನಿಯನ್ನ ಹತ್ಯೆ ಮಾಡಿರೋ ಕುರಿತಾಗಿ ವರದಿ ಆಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ರಣಭೀಕರ ದಾಳಿಯ ಸರದಿ ಮುಂದುವರೆದಿದೆ. ಇರಾನ್ ನಾಯಕರನ್ನೇ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮುಂದುವರಿಸಲಾಗಿದೆ. ಖಮೇನಿ ಆಪ್ತ ಅಲಿ ಲಾರಿಜಾನಿ ಹತ್ಯೆಯ ಕುರಿತಾಗಿ ವರದಿ ಆಗ್ತಾ ಇದೆ. ಲಾರಿಜಾನಿ ಹತ್ಯೆ ಮಾಡಿರೋದ್ರ ಬಗ್ಗೆ ಸ್ವತಃ ಇಸ್ರೇಲೇ ಹೇಳಿಕೆಯನ್ನ ಕೊಡ್ತಾ ಇದೆ. ಮಧ್ಯರಾತ್ರಿ ವೈಮಾನಿಕ ದಾಳಿಯನ್ನ ನಡೆಸೋ ಮೂಲಕವಾಗಿ ಲಾರಿಜಾನಿಯನ್ನ ಮುಗಿಸಿದ್ದೀವಿ ಅನ್ನೋದರ ಕುರಿತಾಗಿ ಸ್ಟೇಟ್ಮೆಂಟ್ ಇಸ್ರೇಲ್ನ ಕಡೆಯಿಂದ ಬರ್ತಾ ಇದೆ. ಲಾರಿಜಾನಿ ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಅನ್ನ ನಡೆಸಿದೆ. ಪದೇ ಪದೇ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಮುಜ್ತಬಾ ಅಲಿಗೂ ಕೂಡ ಏಟಾಯಿತು ಅಥವಾ ಹತ್ಯೆ ಆಯಿತು ಅಂತ ಅಂದಾಗಲೂ ಕೂಡ ಈ ಅಲಿ ಲಾರಿಜಾನಿ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಿದ್ದು ಮತ್ತು ಇರಾನ್ನಲ್ಲಿ ನಡೀತಾ ಇರ್ತಕ್ಕಂತಹ ಮುಂದುವರೆದ ದಾಳಿಗೆ ಸಂಬಂಧಿತವಾಗಿಯೂ ಕೂಡ ಪದೇ ಪದೇ ಏನೇ ಹೇಳಿಕೆಗಳು ವ್ಯಕ್ತವಾಗ್ತಾ ಇದ್ರೂ ಕೂಡ ಅಲಿ ಲಾರಿಜಾನಿಯಿಂದಲೇ ಅದು ಬರ್ತಾ ಇತ್ತು. ಸೊ ಈಗ ಆತನನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಇಸ್ರೇಲ್ ಆತನನ್ನ ಮುಗಿಸಿದ್ದೀವಿ ಅಂತ ಹೇಳ್ತಾ ಇದೆ. ಇದು ಕಳೆದ ರಾತ್ರಿ ಮಧ್ಯರಾತ್ರಿ ನಡೆದಂತಹ ವೈಮಾನಿಕ ದಾಳಿಯಲ್ಲಿ ಆಗಿರುವಂತಹ ಅಟ್ಯಾಕ್ ಅಂತ ಹೇಳ್ತಾ ಇದ್ದು, ಈ ಅಟ್ಯಾಕ್ನಲ್ಲಿ ನಮ್ಮ ಗುರಿಯನ್ನ ತಲುಪಿದ್ದೀವಿ, ಲಾರಿಜಾನಿನ ಮುಗಿಸಿದ್ದೀವಿ ಅನ್ನುವಂತಹ ಕುರಿತಾಗಿ ಇಸ್ರೇಲ್ ಹೇಳ್ತಾ ಇದೆ. ಆದರೆ ಇಲ್ಲಿಯವರೆಗೂ ಇರಾನ್ನಿಂದ ಆ ರೀತಿಯ ಸ್ಪಷ್ಟನೆಗಳು ಏನೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಕಳೆದ ಕೆಲ ದಿನಗಳ ಹಿಂದೆಷ್ಟೇ ಮುಜ್ತಬಾ ಹತ್ಯೆ ಆಯಿತು ಅನ್ನುವಂತಹ ವರದಿಯೂ ಕೂಡ ಆಗಿತ್ತು. ಆ ವಿಷಯವಾಗಿಯೂ ಕೂಡ ಇರಾನ್ ಏನು ಸ್ಪಷ್ಟನೆ ಕೊಡಲಿಲ್ಲ. ಆಮೇಲೆ ಒಂದಷ್ಟು ದಿನ ಆದಮೇಲೆ ಅದರ ಸ್ಪಷ್ಟನೆ ಸಿಕ್ಕಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಅಲಿ ಲಾರಿಜಾನಿಯ ಹತ್ಯೆ ಕುರಿತಾಗಿ ವರದಿ ಆಗ್ತಾ ಇದೆ. ಇದರ ಸತ್ಯಾಸತ್ಯತೆ ಬಗ್ಗೆ ಇಸ್ರೇಲ್ ಏನು ಹೇಳ್ತಾ ಇದೆ? ನೋಡಿ, ಇಸ್ರೇಲ್ನ ಸೇನೆ IDF ಈ ಒಂದು ಮಾಹಿತಿಯನ್ನು ಈಗ ಬಿಡುಗಡೆ ಮಾಡಿರುವಂಥದ್ದು. ಈ ಹಿಂದೆ ಇದ್ದಂಥ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಅವರ ಆಪ್ತ ಮತ್ತು ಇರಾನ್ನ ಭದ್ರತಾ ಮುಖ್ಯಸ್ಥ ಲಾರಿ ಅಲಿಜಾನಿ ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಹಂಚ್ಕೊಡ್ತಾ ಇರುವಂಥದ್ದು. ನಿನ್ನೆ ನಡೆಸಿದಂತಹ ಒಂದು ಏರ್ ಸ್ಟ್ರೈಕ್ನಲ್ಲಿ ಇವರ ಹತ್ಯೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗ ಇಸ್ರೇಲ್ ಹಂಚ್ಕೊಂಡಿದೆ. ಆದರೆ ಈ ಒಂದು ಮಾಹಿತಿ ಎಷ್ಟರ ಮಟ್ಟಿಗೆ ಖಚಿತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಇನ್ನು ತನ್ನ ಹೇಳಿಕೆಯನ್ನು ಅಥವಾ ಸ್ಪಷ್ಟನೆಯನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಇರಾನ್ ಕಡೆಯಿಂದ ಬಂದಿಲ್ಲ. ಆದರೆ ಇಸ್ರೇಲ್ ಕೊಡ್ತಿರುವಂಥ ಮಾಹಿತಿ ಏನಿದೆ ಇದು ಅತ್ಯಂತ ಪ್ರಮುಖವಾದಂತಹ ಮಾಹಿತಿ ಆಗಿರುವಂಥದ್ದು. ಯಾಕೆ ಅಂದರೆ ಈ ಹಿಂದೆ ಅಯತುಲ್ಲಾ ಅಲಿ ಖಮೇನಿಯವರ ಹತ್ಯೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಖಮೇನಿಯ ಕುಟುಂಬಸ್ಥರು ಸೇರಿದಂತೆ ಇರಾನ್ನ ಪ್ರಮುಖ ನಾಯಕರನ್ನ ಹತ್ಯೆ ಮಾಡುವಂಥ ಕೆಲಸವನ್ನ ಇಸ್ರೇಲ್ ಮಾಡಿತ್ತು ಅಥವಾ ಅಮೆರಿಕ ಮಾಡಿತ್ತು. ಈಗ ಮತ್ತೊಬ್ಬರು ಭದ್ರತಾ ಮುಖ್ಯಸ್ಥರನ್ನ ಹತ್ಯೆ ಮಾಡುವಂಥದ್ದು ಇರಾನ್ಗೆ ಅತಿ ದೊಡ್ಡ ನಷ್ಟ ಆಗುವಂಥ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು ಕೂಡ ಮುಜ್ತಬಾ ಖಮೇನಿಯವರ ಇರುವಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದ್ದಾವೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ಅವರು ಜೀವಂತವಾಗಿ ಇದ್ದಾರೆ, ಆದರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹಾನಿಯಾಗಿದೆ ಅಂತ. ಮತ್ತೊಂದು ಕಡೆ ಇಸ್ರೇಲ್ ಹೇಳ್ತಾರೆ ಅವರು ಬದುಕಿಲ್ಲ, ಅವರು ಜೀವಂತವಾಗಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದೆ. ಸೊ ಹೀಗಾಗಿ ಖಮೇನಿ ಅವರು ಇದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನು ಗೊಂದಲಗಳು ಇರಬೇಕಾದಂಥ ಹೊತ್ತಲ್ಲೇ ಈಗ ಭದ್ರತಾ ಮುಖ್ಯಸ್ಥರ ಕೂಡ ಹತ್ಯೆ ಆಗುವಂಥದ್ದು ಇದೆಯಲ್ಲ, ಅದು ಇರಾನ್ಗೆ ಅತಿ ದೊಡ್ಡ ನಷ್ಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇರಾನ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಕೊಟ್ಟ ಬಳಿಕವಷ್ಟೇ ಈ ಒಂದು ಮಾಹಿತಿ ಖಚಿತ ಆಗುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ರೈಟ್ ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಯುದ್ಧ ತಂತ್ರಗಳನ್ನು ಅರಿತಂತಹ ಚಾಣಾಕ್ಷ ನಾಯಕ ಈ ಅಲಿ ಲಾರಿಜಾನಿ ಈತನನ್ನ ಮುಗಿಸಬೇಕು ಅನ್ನುವಂತಹ ಗುರಿಯನ್ನ ಇಸ್ರೇಲ್ ಹೊಂದಿತ್ತು. ಅದರ ಪ್ರಕಾರವಾಗಿ ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೀವಿ ಅಂತ ಹೇಳ್ತಾ ಇದೆ. 1979ರ ಕ್ರಾಂತಿಯ ನಂತರದಲ್ಲಿ ಇರಾನ್ ಎದುರಿಸಿದಂತಹ ಅತಿ ದೊಡ್ಡ ಬಿಕ್ಕಟ್ಟನ್ನು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈತ ನಿರ್ವಹಿಸಿದಂತಹ ಖ್ಯಾತಿ ಕೂಡ ಇದೆ. ಅಲಿ ಲಾರಿಜಾನಿ ಹತ್ಯೆ ವಿಷಯವಾಗಿ ಟಾಪ್ ಕಮಾಂಡರ್ ಹತ್ಯೆ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಇಸ್ರೇಲ್ನಿಂದ ಬಂದಿದೆ. ಟಾಪ್ ಕಮಾಂಡರ್ ಘೋಲಾಮ್ ಮೆರ್ರಾಜಾ ಸುಲೈಮಾನಿ ಹತ್ಯೆ ಆಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿ ಇಬ್ಬರನ್ನ ಹತ್ಯೆ ಮಾಡಿರೋ ಬಗ್ಗೆ ವರದಿ ಆಗ್ತಾ ಇದೆ. ಪ್ರಮುಖ ನಾಯಕರನ್ನ ಗುರಿಯಾಗಿಸಿ ಟಾರ್ಗೆಟ್ ರೀಚ್ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮತ್ತು ಇಸ್ರೇಲ್ ತನ್ನ ಅಟ್ಯಾಕ್ ಅನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ ಮತ್ತು ತನ್ನ ಗುರಿಯನ್ನ ಪಕ್ಕಾ ಮಾಡ್ಕೊಳ್ತಾ ಇದೆ. ಇವರನ್ನೇ ನಾವು ಮುಗಿಸ್ಬೇಕು ಅಂತ.
ಹೇಳಿ ಕೇಳಿ ಯುದ್ಧ ತಂತ್ರಜ್ಞರಲ್ಲಿ ಈ ಕಮಾಂಡರ್ ಟಾಪ್ ಕಮಾಂಡರ್ ಮತ್ತು ಲಾರಿ ಜಾನಿ ಇಬ್ಬರೂ ಕೂಡ ಪರಿಣಿತರು. ಬಹಳಷ್ಟು ಸ್ಟ್ರಾಟಜಿಗಳನ್ನು ಮಾಡೋ ಮೂಲಕ ಇದನ್ನು ಹೇಗೆ ಈ ಯುದ್ಧವನ್ನು ಕಂಟಿನ್ಯೂ ಆಗಿ ತೆಗೆದುಕೊಂಡು ಹೋಗಬೇಕು, ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಿದರೆ ಎಲ್ಲಿ ಯಾರಿಗೆ ಬಿಸಿ ಮುಟ್ಟುತ್ತೆ, ಆಗ ಇದರ ಬಗ್ಗೆ ಯಾರು ತಿರುಗಿ ಬೀಳ್ತಾರೆ, ಇಂತಹ ಎಲ್ಲ ತಂತ್ರಗಾರಿಕೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಇಬ್ಬರು ನಾಯಕರ ಪಾತ್ರ ಬಹಳ ಪ್ರಮುಖವಾಗಿದೆ. ಸೊ ಇಬ್ಬರನ್ನೇ ಮುಗಿಸಿದ್ರೆ ಆಗ ಇರಾನ್ ಮಂಡಿ ಊರುತ್ತೆ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ ಮತ್ತು ಅಮೆರಿಕದ ಲೆಕ್ಕಾಚಾರ. ಅದರಂತೆ ಈಗ ಈ ಇಬ್ಬರನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದೀವಿ, ನಮ್ಮ ವೈಮಾನಿಕ ದಾಳಿಯಲ್ಲಿ ಮುಗಿಸಲಾಗಿದೆ ಅಂತ ಹೇಳ್ತಾ ಇದ್ದಾರಾದರೂ ಕೂಡ ಹೌದಾ ಇಲ್ವಾ ಅನ್ನೋದರ ಬಗ್ಗೆ ಇರಾನ್ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಆಮೇಲೆ ಈ ಒಂದು ಯುದ್ಧ ಇವರಿಬ್ಬರ ಹತ್ಯೆ ಆದ ನಂತರದಲ್ಲಿ ತಣ್ಣಗಾಗ್ಬಿಡುತ್ತಾ ಅಥವಾ ಇನ್ನಷ್ಟು ತರನಾದಂತಹ ದಾಳಿಯನ್ನು ಇರಾನ್ ನಡೆಸುತ್ತಾ ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಇಬ್ಬರು ಪ್ರಮುಖ ನಾಯಕರುಗಳನ್ನ ಒಬ್ಬ ಕಮಾಂಡರ್ನು ಕೂಡ ಹತ್ಯೆ ಮಾಡಿದ್ದಾಗಿ ಹೇಳ್ತಾ ಇದೆ. ಸೊ ಈ ಇಬ್ಬರನ್ನ ಟಾರ್ಗೆಟ್ ಮಾಡಿದ್ರ ಇಂಟೆನ್ಷನ್ ಏನು ಇಸ್ರೇಲ್ದು? ಸೊ ಇದರಿಂದ ಯುದ್ಧ ತಣ್ಣಗಾಗುತ್ತೆ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗ್ಲೂ ಆ ಪ್ರಯತ್ನದ ಭಾಗವೂ ಕೂಡ ಇದು ಆಗಿರುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಯಾಕೆ ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ನಿರಂತರವಾದಂಥ ದಾಳಿಯನ್ನು ನಡೆಸಿದ ಬಳಿಕವೂ ಕೂಡ ಇರಾನ್ ಎಲ್ಲೂ ಕೂಡ ಒಂದಷ್ಟು ಕುಗ್ಗಿರಲಿಲ್ಲ, ನಿರಂತರವಾಗಿ ಪ್ರತಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಇಸ್ರೇಲ್ನ ಪ್ರತಿ ಹಂತವನ್ನು ಕೂಡ ಟಾರ್ಗೆಟನ್ನು ಮಾಡಿಕೊಂಡು ಪ್ರತಿ ದಾಳಿಯನ್ನು ಮಾಡಲಾಗ್ತಾ ಇತ್ತು. ನಿರ್ದಿಷ್ಟವಾಗಿ ಗಲ್ಫ್ ದೇಶಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕದ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡುವಂಥದ್ದು, ವಾಯುನೆಲೆಗಳನ್ನು ಧ್ವಂಸ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ಇರಾನನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಳ್ಳಲಾಗಿತ್ತು ಅಷ್ಟು ಲೈಟ್ ಆಗಿ ಅದಿಲ್ಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ಕೂಡ ಸಾಬೀತು ಮಾಡುವಂಥ ಕೆಲಸವನ್ನ ಕೂಡ ಮಾಡಾಯಿತು. ಸೊ ಹೀಗಾಗಿ ಈ ಒಂದು ಯುದ್ಧವನ್ನ ತಾರ್ಕಿಕ ಅಂತ್ಯಕ್ಕೆ ಕಳಿಸ್ಬೇಕು ಅಂದ್ರೆ ಆ ಇರಾನ್ನ ಸೇನೆಯನ್ನ ಕುಗ್ಗಿಸ್ಬೇಕಾಗತ್ತೆ. ಸೊ ಇರಾನ್ ಸೇನೆಗೆ ಹಂತವಾಗಿ ಗೈಡ್ ಮಾಡುವಂಥವರು ಸೇನಾ ಮುಖ್ಯಸ್ಥರು ಮತ್ತೆ ಭದ್ರತಾ ಮುಖ್ಯಸ್ಥರು ಕೂಡ ಆಗಿರ್ತಾರೆ. ಹೀಗಾಗಿ ಭದ್ರತಾ ಮುಖ್ಯಸ್ಥರನ್ನೇ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನ ಈಗ ಇಸ್ರೇಲ್ ಮಾಡ್ತಿರುವಂತೆ ಕಾಣಿಸ್ತಾ ಇರುವಂಥದ್ದು. ಭದ್ರತಾ ಮುಖ್ಯಸ್ಥರ ಜೊತೆಗೆ ಕಮಾಂಡರ್ ಅನ್ನು ಕೂಡ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂತ ಕೆಲಸವನ್ನ ಕೂಡ ಈಗ ಇಸ್ರೇಲ್ ಮಾಡಿರುವಂತದ್ದು. ಸೊ ಇದರಿಂದ ಮುಂದಿನ ಹಂತದಲ್ಲಿ ಏನಾದರೂ ಒಂದಷ್ಟು ಇರಾನ್ಗೆ ಹೊಡೆತ ಆಘಾತ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಆದಾಗ್ಯೂ ಕೂಡ ಇರಾನ್ ನಲ್ಲಿರುವಂತಹ ಸೇನಾ ವ್ಯವಸ್ಥೆ ಬಹಳಷ್ಟು ಡಿಫರೆಂಟ್ ಆಗಿರುವಂತದ್ದು, ಬೇರೆ ಬೇರೆ ಹಂತಗಳಲ್ಲಿ ಇರುವಂತದ್ದು. ಸೊ ಹೀಗಾಗಿ ದಾಳಿಯ ತೀವ್ರತೆ ಕಡಿಮೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರಗಳಿಲ್ಲ. ಭವಿಷ್ಯದಲ್ಲಿ ಇದಕ್ಕೆ ಉತ್ತರ ಸಿಗಬಹುದು. ಆದರೆ ಈ ದಾಳಿ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಖಚಿತ ಆಗಬೇಕಾಗಿದೆ. ದಿವ್ಯಾ. ರೈಟ್, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಇಸ್ರೇಲ್ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿಗಳ ಪರಿ ಮುಂದುವರೆದಿದೆ ಮತ್ತು ತನ್ನ ಟಾರ್ಗೆಟ್ನಲ್ಲಿ ಈಗ ಇರಾನ್ನ ಪ್ರಮುಖ ಇಬ್ಬರು ನಾಯಕರನ್ನ ಮುಗಿಸಲಾಗಿದೆ.